ಇಂದು ಶ್ರೀರಾಮನವಮಿ ಹಿನ್ನೆಲೆ ಮಂಡ್ಯದಲ್ಲಿ ಅರ್ಥಪೂರ್ಣ ಹಾಗೂ ವಿಶೇಷವಾಗಿ ಶ್ರೀರಾಮನವಮಿ ಆಚರಣೆ. ರಕ್ತದಾನ ಶಿಬಿರದ ಮೂಲಕ ರಾಮನವಮಿ ಆಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡಿದೆ. ಅರ್ಥಪೂರ್ಣವಾಗಿ ರಾಮನವಮಿ ಮಾಡಿದ ಯುವಕರು. ಮಂಡ್ಯದ ಅಶೋಕ್ ನಗರದ 5ನೇ ಕ್ರಾಸ್ನಲ್ಲಿರುವ ನಡೆದ ಶ್ರೀರಾಮನವಮಿ ಹಾಗೂ ರಕ್ತದಾನ ಶಿಬಿರ. ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನ ನೀಡಲಾಯಿತು. ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದ ಯುವಕರು ಭಕ್ತರಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ, ಸಜ್ಜಿಗೆ ವಿತರಣೆ. ಯುವಕರ ವಿಶೇಷ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಜೆಡಿಎಸ್ ಯುವ ಮುಖಂಡ ಸುರೇಶ್. ಯುವಕರ ಜೊತೆಗೂಡಿ ಮಜ್ಜಿಗೆ, ಪಾನಕ ವಿತರಿಸಿದ ಸುರೇಶ್ ರಕ್ತದಾನ ಮಹಾದಾನ, ಎಲ್ಲರೂ ಸಹ ರಕ್ತದಾನ ಮಾಡಿ ಎಂದು ಮನವಿ ಮಾಡಿದ ಯುವಕರು. ರಕ್ಷಿತ್ ಕೆಎಸ್, ಇಂದ್ರಜಿತ್, ವರ್ಷಿತ್, ಮಧು ಸೇರಿ ಹಲವರು ಯುವಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, NKS TV4 ಮಂಡ್ಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಮೊದಲನೇದಾಗಿ ರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ವಿಶೇಷವಾಗಿ ಇವತ್ತು ಅಶೋಕ್ ನಗರದ ನಮ್ಮ ಎಲ್ಲ ಯುವಕ ಮಿತ್ರರು ಸೇರಿಕೊಂಡು ರಾಮನವಮಿ ಹಬ್ಬದ ಪ್ರಯುಕ್ತ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಅದೇ ರೀತಿ ಪಾನಕ ಹಾಗೂ ಮಜ್ಜಿಗೆಯನ್ನು ವಿತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬಂದು ಈ ರಾಮನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಇದೇ ರೀತಿ ನಮ್ಮ ಹಿಂದೂ ಹಬ್ಬಗಳು ವಿಜೃಂಭಣೆಯಿಂದ ಮಂಡ್ಯ ಜಿಲ್ಲೆಯಾದ್ಯಂತ ನಡೀಲಿ, ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮತ್ತು ಶ್ರೀರಾಮನವಮಿ ಪ್ರಯುಕ್ತ ಇವತ್ತು ಎಲ್ಲರಿಗೂ ರಕ್ತದಾನ ಶಿಬಿರನ ಇಟ್ಟಿದ್ದೀವಿ. ಒಂದು 30ಕ್ಕೂ ಹೆಚ್ಚು ಜನ ಬ್ಲಡ್ ಡೊನೇಷನ್ ಮಾಡ್ತಾರೆ. ಹಾಗೆ ಬಂದಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ಮೊದಲನೇ ವರ್ಷ ಈಗ ಸ್ಟಾರ್ಟ್ ಮಾಡಿದ್ದೀವಿ. ರಾಮನವಮಿ ಹಬ್ಬದ ಒಂದು ವಿಶೇಷ ದಿನದಲ್ಲಿ ಕ್ಯಾಂಪ್ ಕೂಡ ಮಾಡಿದ್ದೀವಿ, ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ಏನು ವಿಶೇಷ ಅಂದರೆ ನಾವು ಈಗ ಬೇರೆ ವಿಜೃಂಭಣೆ ಥರ ಮಾಡಿದ್ರೆ ಜನಕ್ಕೆ ಒಂದಿನಕ್ಕೆ ಮರ್ತು ಬಿಡ್ತಾರೆ. ನಾವು ರಕ್ತದಾನ ಮಾಡೋದ್ರಿಂದ ಸುಮಾರು 106 ಜನಕ್ಕೆ ಒಬ್ಬರು ಬ್ಲಡ್ ಕೊಡಿದ್ರೆ 4 ಜನಕ್ಕೆ ಅದು ಯೂಸ್ ಆಗುತ್ತೆ. ಹಂಗಾಗಿ ಬ್ಲಡ್ ಕ್ಯಾಂಪ್ನ ಮಾಡಿದ್ದೀವಿ. ರಕ್ಷಿತ್ ಅಂತ.